This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ನಾನು ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಗೈಸ್, ನಿಮಗೆ ಸ್ಯಾಲ್ರಿ ನೋಡಿದ್ರೆ 9,000 ಇದೆ. ಮತ್ತು ವರ್ಕಿಂಗ್ ಅವರ್ಸ್ ನೋಡಿದ್ರೆ ಓನ್ಲಿ 5 ಅವರ್ಸ್ ಮಾತ್ರ ಕೆಲಸ ಮಾಡಬೇಕಾಗಿರುತ್ತೆ. ಮತ್ತು ಇಂಟರ್ ಪಾಸ್ ಆಗಿರೋರು ಅಪ್ಲೈ ಮಾಡ್ಕೋಬೋದು. ಅಂದರೆ PUC ಪಾಸ್ ಆಗಿರೋರು, 12th ಪಾಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಫ್ರೆಷರ್ಸ್ ಆಲ್ಸೋ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಗೈಸ್. ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಹೇಳಿದ್ದಾರೆ. ಗೈಸ್, ನಾನು ಲಿಂಕ್ ಅನ್ನೋದು ನಿಮಗೆ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮಗೆ ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಪೇಜ್ ಅನ್ನೋದು ಸಿಗುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಲಿಂಕ್ ಯಾವಾಗ ಕ್ಲೋಸ್ ಆಗುತ್ತೋ ನಮಗೆ ಗೊತ್ತಿರೋಲ್ಲ. ನಿಮಗೆ ಫ್ರೀಯಾಗಿ ಏನಾದರೂ ರೆಸ್ಯೂಮ್ ಬೇಕು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನನಗೆ ಆ ಸ್ಕ್ರೀನ್ಶಾಟ್ಸ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಬಿಲ್ಡ್ ಮಾಡಿಕೊಡ್ತೀನಿ ಗೈಸ್. ಓಕೆ, ಅದೇ ರೀತಿ ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಶೇರ್ ಮಾಡ್ತೀನಿ. ಕಮೆಂಟ್ಸಲ್ಲಿ ರೆಸ್ಯೂಮ್ ಅಂತ ಹಾಕಿದ್ರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಶೇರ್ ಮಾಡ್ತೀನಿ. ಓಕೆ ಗೈಸ್, ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ನೌಕರಿಯಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ ಗೈಸ್. ಇದು ರೀಸೆಂಟ್ ವ್ಯಾಕೆನ್ಸಿ ಆಗಿರುತ್ತೆ. ಪೋಸ್ಟೆಡ್ ಓನ್ಲಿ 2 days ಆಗೂ ಮಾತ್ರ ಆಗಿದೆ ಅಂತೆ ಗೈಸ್. ಮತ್ತು ಟೋಟಲ್ ನಮಗೆ ಇವರು 500 ವ್ಯಾಕೆನ್ಸೀಸ್ ಅನ್ನೋದು ಕೊಡ್ತಿದ್ದಾರೆ ಗೈಸ್. ಇಲ್ಲಿ ನೋಡ್ಬೋದು, ಅದನ್ನು ಚೆಕ್ ಸಹ ಮಾಡ್ಕೋಬೋದು. ಪರ್ಮನೆಂಟ್ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಕೊಟ್ಟಿದ್ದಾರೆ. ಕಂಪನಿ ಹೆಸರು ನೋಡಿದ್ರೆ ನಿಫ್ಟೆಲ್ ಕಮ್ಯುನಿಕೇಷನ್ಸ್ ಅಂತಲೇ ಕೊಟ್ಟಿದ್ದಾರೆ. ಆಲ್ರೆಡಿ 100+ ಅಪ್ಲಿಕೆಂಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ ಗೈಸ್. ನಿಮಗೇನಾದರೂ ಪ್ರೊಫಿಷಿಯೆಂಟಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬಂದರೆ, ಅದೇ ರೀತಿ ಅದ್ರ ಜೊತೆಗೆ ಹಿಂದಿ ಏನಾದರೂ ಮಾತಾಡೋಕ್ಕೆ ಬಂದರೆ ಈ ಜಾಬ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ವಿತ್ ಸ್ಟ್ರಾಂಗ್ ಕಸ್ಟಮರ್ ಹ್ಯಾಂಡಲ್ಡ್, ಅಂದರೆ ಕಸ್ಟಮರ್ ಎಕ್ಸಿಕ್ಯೂಟಿವ್ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಗೈಸ್. ಓಕೆ, ಮತ್ತು 0 to 4 years ಅಂತ ಕೊಟ್ಟಿದ್ದಾರೆ. ಸೊ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಿಮಗೆ 4 years ತನಕ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಟೋಟಲ್ ನಮಗೆ 500 ವ್ಯಾಕೆನ್ಸೀಸ್ ಅನ್ನೋದು ಕೊಟ್ಟಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಇವರ ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಡೆಲ್ಲಿ, ಬಟ್ ದಿಸ್ ಇಸ್ ಎ ರಿಮೋಟ್ ಜಾಬ್. ಸ್ಕಿಲ್ಸ್ ನೋಡಿದ್ರೆ ಕಸ್ಟಮರ್ ಸಪೋರ್ಟಲ್ಲಿ, ಇನ್ಬೌಂಡ್ ಪ್ರೊಸೆಸಲ್ಲಿ, ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸಲ್ಲಿ, ಕಂಪ್ಲೇಂಟ್ಸ್ ಹ್ಯಾಂಡಲ್ ಮಾಡೋ ಸ್ಕಿಲ್ಸ್, ಆ ಥರ ಸ್ಕಿಲ್ಸ್ ಏನಾದರೂ ಇದ್ದರೆ ನಿಮಗೆ ಇಟ್ಸ್ ಎ ಅಡ್ವಾಂಟೇಜ್ ಆಗಿರುತ್ತೆ ಗೈಸ್. ನಮಗೆ ಏನು ಸ್ಕಿಲ್ಸ್ ಇಲ್ಲ ಅಂದರೂ ಅಪ್ಲೈ ಮಾಡ್ಕೋಬೋದು, ಯಾಕಂದರೆ ನಮಗೆ 0 to 4 years ಅಂತ ಕೊಟ್ಟಿದ್ದಾರೆ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ವಾಟ್ ಯು ವಿಲ್ ಡೂ ಅಲ್ಲಿ ಜಾಬ್ ಟೈಟಲ್ ಬಂದುಬಿಟ್ಟು ಪಾರ್ಟ್ ಟೈಮ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಪ್ರೋಸೆಸ್ ಚಾಟ್ ಆದರೂ ಕೊಡ್ಬೋದು, ಇಲ್ಲ ವಾಯ್ಸ್ ಆದರೂ ಕೊಡ್ಬೋದು ಗೈಸ್. ಓಕೆ, ಜಾಬ್ ಟೈಪ್ ನೋಡಿದ್ರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಆಪರ್ಚುನಿಟಿ ಅಂತ ಸೇಮ್ ಅದೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ವರ್ಕ್ ಶೆಡ್ಯೂಲ್ ಬಂದುಬಿಟ್ಟು ಲಾಗಿನ್ ಡ್ಯೂರೇಷನ್ ಬಂದುಬಿಟ್ಟು ನಿಮ್ಮದು 5.5 hours ಪರ್ ಡೇ ನೀವು ವರ್ಕ್ ಮಾಡಿದ್ರೆ ಸಾಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ರೊಟೇಷ್ನಲ್ ಶಿಫ್ಟ್ ಆಗಿರುತ್ತಂತೆ. 6 days ವರ್ಕ್ ಇರುತ್ತೆ, 1 day ನಿಮಗೆ ಲೀವ್ ಇರುತ್ತೆ. ಸ್ಯಾಲ್ರಿ ಸಹ ಇನ್ ಆ್ಯಂಡ್ ಎಷ್ಟು ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಮತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಗೈಸ್, ಮ್ಯಾಂಡೇಟರಿ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕಂಪ್ನಿಯವರು ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ. ನೀವೇ ಲ್ಯಾಪ್ಟಾಪ್ ಅನ್ನೋದು ಅರೇಂಜ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಗೈಸ್. ಓಕೆ, ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಫುಲ್ ಕ್ಲಿಯರಾಗಿ ನಮಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಲೈಕ್ ಲ್ಯಾಪ್ಟಾಪ್ ವಿಂಡೋಸ್ 10 ಇರಬೇಕಾಗಿರುತ್ತಂತೆ, ಮತ್ತು ಎಬೋ ಪ್ರೊಸೆಸರ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಿನಿಮಮ್ 8 GB ಅನ್ನೋದು ಇರಬೇಕಾಗಿರುತ್ತಂತೆ. ಇಂಟರ್ನೆಟ್ ಸ್ಪೀಡ್ ಅಟ್ಲೀಸ್ಟ್ ನಿಮ್ಮದು 100 Mbps ಅನ್ನೋದು ಇರಬೇಕಾಗಿರುತ್ತಂತೆ. ವೈಫೈ ಅನ್ನೋದು ಇರಬೇಕಾಗಿರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಏನಾದರೂ ನೋಡಿದ್ರೆ ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ಥ್ರೂ ಚಾಟ್ ಒನ್ ವಾಯ್ಸ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಪ್ರೊವೈಡ್ ಪ್ರಾಂಪ್ಟ್ ಆ್ಯಂಡ್ ಎಫೆಕ್ಟಿವ್ ರೆಸಲ್ಯೂಷನ್ಸ್ ಟು ಕಸ್ಟಮರ್ ಕನ್ಸರ್ನ್ಸ್, ಅಂದರೆ ಅದೇ ಗೈಸ್ ಕಸ್ಟಮರ್ಸು ಏನಾದರೂ ಡೌಟ್ಸ್ ಮುಖಾಂತರ ನಿಮ್ಮನ್ನು ಲೈಕ್ ನಿಮಗೆ ಚಾಟ್ ಆದರೂ ಮಾಡ್ಬೋದು, ಇಲ್ಲ ವಾಯ್ಸ್ ಕಾಲ್ಸ್ ಆದರೂ ಮಾಡ್ಬೋದು. ಅವ್ರಿಗೆ ನೀವು ಆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಆನ್ ಟೈಮ್ ಸಾಲ್ವ್ ಅನ್ನೋದು ನೀವು ಮಾಡಬೇಕಾಗಿರುತ್ತೆ ಗೈಸ್. ಎಕ್ಸಲೆಂಟ್ ಆಗಿರುವಂತಹ ಸರ್ವಿಸ್ ಅನ್ನೋದು ನೀವು ಕೊಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ವರ್ಕ್ ಕೊಲಾಬರೇಟಿವ್ಲಿ ವಿತ್ ಟೀಮ್ ಮೆಂಬರ್ಸ್ ಅಂತ ಎಲ್ಲ ಕೊಟ್ಟಿದ್ದಾರೆ ಗೈಸ್. ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಎಲ್ಲ ನೀವು ಕೊಲಾಬರೇಟ್ ಮಾಡಿಕೊಂಡು ಏನಾದರೂ ಡೌಟ್ಸ್ ಇದ್ದರೆ ಕೇಳಿಕೊಂಡು ಮಿಂಗಲ್ ಆಗಿ ಲೈಕ್ ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ನೀವು ವರ್ಕ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ಸಲ್ಲಿ ನೋಡಿದ್ರೆ ಎಕ್ಸಲೆಂಟ್ ಆಗಿರುವಂತಹ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಸ್ ಬಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗಿರಬೇಕು, ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋದು ನಿಮಗೆ ಇರಬೇಕಾಗಿರುತ್ತೆ. ಲ್ಯಾಂಗ್ವೇಜಲ್ಲಿ ನೋಡ್ಬೋದು, ಅದಕ್ಕೆ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಇಂಪಾರ್ಟೆಂಟ್ ನೋಟ್ಸಲ್ಲಿ ನೋಡ್ಬೋದು ಲ್ಯಾಪ್ಟಾಪ್ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಆಗಲೇ ಸಹ ಹೇಳಿದ್ದೀನಿ ನಾನು, ಈ ಕಂಪ್ನಿ ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ, ನೀವೇ ಅದನ್ನು ಅರೇಂಜ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಗೈಸ್. ಓಕೆ, ವಿಂಡೋಸ್ 10 ಆಗಿರಬೇಕಂತ ಲ್ಯಾಪ್ಟಾಪ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಅದನ್ನು ಸಹ ಚೆಕ್ ಮಾಡ್ಕೋಬೋದು ಗೈಸ್. ಮತ್ತು ಇಲ್ಲಿ ಅವರ ನಂಬರ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಆ ನಂಬರ್ಗೆ ನೀವು ವಾಟ್ಸಪ್ ಅನ್ನೋದು ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಕಾಲ್ಸ್ ಅನ್ನೋದು ಮಾಡಬೇಡಿ, ಓನ್ಲಿ ವಾಟ್ಸಪ್ಪಲ್ಲಿ ನಿಮ್ಮ ರೆಸ್ಯೂಮ್ ಅನ್ನೋದು ಕಳಿಸಿ ಗೈಸ್. ಓಕೆ, ಮತ್ತು ಇಮೇಲ್ ಅಡ್ರೆಸ್ ಸಹ ಕೊಟ್ಟಿದ್ದಾರೆ. ಆ ಇಮೇಲ್ ಅಡ್ರೆಸ್ಗೆ ನಿಮ್ಮ ರೆಸ್ಯೂಮ್ ಅನ್ನೋದು ಸಹ ನೀವು ಅವ್ರಿಗೆ
ನಿಮಗೆ ಸೆಂಡ್ ಮಾಡ್ಬೋದು. ಗೈಸ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ರೆಸ್ಯೂಮ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡು ನಂತರ ನೀವು ಆ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ನಿಮಗೆ ಹೈಯರ್ ಆಗೋ ಚಾನ್ಸಸ್ ಅನ್ನೋದು ತುಂಬಾ ಇರುತ್ತೆ, ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಗೈಸ್. ಓಕೆ ಗೈಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ ಖಂಡಿತ. ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ನ ಕೊಡೋಕ್ಕೆ ಟ್ರೈ ಮಾಡಿ. ನೌಕರಿ ಆ್ಯಪ್ ಏನಾದರೂ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಅನ್ನೋದು ಮಾಡಿಕೊಂಡು ನಂತರ ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಗೈಸ್. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.